ನೀವು ನಿಜ ಹೇಳ್ದಂಗೆ ನೀವು ನಿಮ್ಮ ಹಾರ್ಟೇ ಹತ್ರ ಶಿವಣ್ಣ. ನಾನು ಇವತ್ತೆಲ್ಲ ನೋಡ್ತಿರೋದು. ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾರದ ಮನುಷ್ಯ, ನೀವು ಅಪರಂಜಿ, ನೀವು ಇನ್ನೊಂದು ಅಂತ ನಾನು ಅವಳೇ ಹೇಳಿದ್ದೆ. ಅದೇನೋ ನೋಡಿ, ಅದಕ್ಕೆ ನಿಮ್ಮಿಂದ ಬ್ರೇಕ್ ತೊಗೊಂಡವ್ರು ಎಷ್ಟು ಜನ ಈ ಇಂಡಸ್ಟ್ರೀಲಿ, ಏನು ಹೇಳಿ. ನೀವು ಅದಕ್ಕೆ ಹೀರೋ ಆಗೇ ಇರಬೇಕು. ಯಾಕಂದರೆ ತುಂಬ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು, ನೀವು ಡೈರೆಕ್ಷನ್ ಮಾಡೋಕ್ಕೆ ಹೋಗ್ಬಿಡ್ಬೇಡಿ. 100 ವರ್ಷ ಇರ್ತೀರಾ, 100 ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ, 100 ಇಯರಲ್ಲಿ. ಥ್ಯಾಂಕ್ಸ್ ಫಾರ್ ಡಾಲಿ ಅವರೇ. ವೆಲ್ಕಮ್ ಟು ಅವರ್ ಇದು. ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊತೀರಾ, ಆಮೇಲೆ ಮಾತಾಡೋಣ. ಓಕೆ, ಇವರು ಆಲ್ರೆಡಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇರೆ ಹತ್ರ ಸೇರ್ಕೊತಾ ಇದ್ದೀರಾ. ಇವರು ನಿಜವಾಗ್ಲೂ ನಿಜ ಹೇಳಬೇಕು ಅಂದರೆ, ನಾನು ಮೊನ್ನೆ ಇದಾಗಿ ಹೇಳಿ, ನಿಜವಾಗ್ಲೂ ಹಾರ್ಟಿಲಿ ತುಂಬ, ಯಾಕಂದರೆ ನಾವಲ್ಲಿದ್ದೀವಿ ಅಂತ ನಮ್ಮನ್ನು ಎದುರುಗಡೆ ಹೊಗಳ್ತಾರೆ, ಹಿಂಗೆ ನೀವು ಆ ಥರ ಡೈರೆಕ್ಟ್ ಈ ಥರ ಡೈರೆಕ್ಟ್ರು ಅಂತ. ನಾನು ಇವ್ರ ಪಿಕ್ಚರ್ ನೋಡಿದಾಗ ನಾನೇ ದಂಗಾಗಿ ಹೋಗ್ಬಿಟ್ಟೆ ನಿಜವಾಗ್ಲು. ಈ ಒಂದು ಲೈನ್ ಇಟ್ಕೊಂಡು ಅದನ್ನು ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್, ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು ಆ ಥರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ನಾನು ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿಪಟ್ಟೆ. ಯಾರೋ ಕೇಳಿದಾಗ ಅನ್ನಿಸ್ತು, ರೀ ಬನ್ನಿರಿ ನೋಡಿರಿ ಕರ್ನಾಟಕದಲ್ಲಿ ಎಂತೆಂಥ ಡೈರೆಕ್ಟರ್ಸ್ಗಳಿದ್ದಾರೆ, ಎಂತೆಂಥ ಹೀರೋಗಳಿದ್ದಾರೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಸ್ವಲ್ಪ ಕಣ್ ತೆಗೆದು ನೋಡಿ ಅಂತ.